ನಮಸ್ತೆ ಕರ್ನಾಟಕ. ಹೌದು ಕಣ್ರಿ, ಕನ್ನಡ ಅಂತ ಹೇಳಿದರೆ ಖುಷಿ, ಕನ್ನಡ ಅಂತ ಹೇಳಿದರೆ ಉತ್ಸಾಹ, ಕನ್ನಡ ಅಂತ ಹೇಳಿದರೆ ನವ ಚೈತನ್ಯ, ಕನ್ನಡ ಅಂತ ಹೇಳಿದರೆ ಹೆಮ್ಮೆ, ಕನ್ನಡ ಅಂತ ಹೇಳಿದರೆ ಶಕ್ತಿ. ಹಚ್ಚೇವು ಕನ್ನಡದ ದೀಪ, ಬಾರಿಸು ಕನ್ನಡ ಡಿನ್ನುಮವ, ಸರ್ವಜನಾಂಗದ ಶಾಂತಿಯ ತೋಟ, ಜಯ ಭಾರತ ಜನನಿಯ ತನುಜಾತೆ, ತನು ಕನ್ನಡ ಮನ ಕನ್ನಡ. ಬ ಎಲ್ರಿಗೂ ನವೆಂಬರ್ ಬಂತು ಅಂತ ಹೇಳಿದರೆ ಕನ್ನಡ 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 ಅಂತ ಹೇಳ್ತೀವಿ. ಆದರೆ ವರ್ಷವಿಡೀ ಕನ್ನಡ ಹಬ್ಬವನ್ನು ಆಚರಿಸೋಣ. ಏರಿಸಿ ಹಾಡಿಸಿ ಕನ್ನಡದ ಬಾವುಟ. ಹೌದು ಕಣ್ರಿ, ಕೆಂಪು ಹಳದಿ ನಮ್ಮ ಕನ್ನಡದ ಧ್ವಜ ಮನಸ್ಸಿನಲ್ಲಿ ಹಾರಾಡುತ್ತೆ. ಯೋಗಕ್ಷೇಮ ಅಭಿವೃದ್ಧಿಯನ್ನು ಸೂಚಿಸುತ್ತೆ. ಅರಿಶಿನ ಕುಂಕುಮ ಈ ಮಂಗಳಕರ ಕನ್ನಡ ಧ್ವಜವನ್ನು ರೂಪಿಸಿದ್ದವರು ಕನ್ನಡ ಸೇನಾನಿ ಮಾರಾಮಮೂರ್ತಿ. ವೀರಕೇಸರಿ ಪತ್ರಿಕೆಯನ್ನು ನಡೆಸಿ ಸಂಪೂರ್ಣವಾಗಿ ಕರ್ನಾಟಕದ ಆಂದೋಲನದಲ್ಲಿ ತೊಡಗಿಕೊಂಡವರು. ಅತ್ಯಂತ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು 3 ದಿನಗಳವರೆಗೆ 10,000ಕ್ಕಿಂತ ಹೆಚ್ಚು ಜನರನ್ನು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕನ್ನಡ ರಾಜ್ಯೋತ್ಸವನ ಆಚರಣೆಗೆ ನಾಂದಿ ಹಾಡಿದವರು ಮಾರಾಮಮೂರ್ತಿ. ಕನ್ನಡ ಧ್ವಜ ಹೀಗೆ ಇರಬೇಕು ಅಂತ ರೂಪಿಸಿದವರು ಮಾರಾಮಮೂರ್ತಿ. ಕನ್ನಡ ಬಾವುಟ ನಿರ್ಮಿಸಿದ ಕನ್ನಡ ಸೇನಾನಿ ಮಾರಾಮಮೂರ್ತಿಗೆ ನಮ್ಮ ಕನ್ನಡದ ನಮನಗಳನ್ನು ಸಲ್ಲಿಸೋಣವೇ? ನೀವೇನಂತೀರಿ?